ತಾವರೆ ಎಲೆಯಲ್ಲಿ ಅನ್ನ ಪ್ರಸಾದ, ನಲ್ಲಿಯಲ್ಲಿ ಸಾಂಬಾರು ಬಿಡ್ತಾರೆ. ತೋಪಿನ ತಿಮ್ಮಪ್ಪನ ದೇವಸ್ಥಾನ ಎಲ್ಲಿರೋದು ಗೊತ್ತಾ? ಈ ಜಾಗಕ್ಕೆ ಹೋಗ್ಬೇಕಂತಾನೆ ನಾನು ರಾತ್ರಿ 11 ಗಂಟೆಯಲ್ಲಿ ಕಾರಿಗೆ ಪೆಟ್ರೋಲ್ ಫಿಲ್ ಮಾಡಿಕೊಂಡು ನಾನು ಹೊರಟಿದ್ದು ನಮ್ಮ ಮೈಸೂರು ಹೈವೇಯಲ್ಲಿ. ಇವಾಗ ಕರೆಕ್ಟಾಗಿ ಟೈಮ್ 2 ಗಂಟೆ ಆಗಿತ್ತು. ಆ ಟೈಮಲ್ಲಿ ನಾನು ಹೊರಟಿದ್ದು ಯಾವ ಜಾಗಕ್ಕೆ ಅಂತೀರಾ? ಆಬಲವಾಡಿ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಒಂದು ಜಾಗ. ಈ ಜಾಗದಲ್ಲೇ ತೋಪಿನ ತಿಮ್ಮಪ್ಪನ ದೇವಸ್ಥಾನ ಇರೋದು. ಇವತ್ತು 19ನೇ ತಾರೀಕು ಇಲ್ಲಿ ಹರಿಸೇವೆ ಇರುತ್ತೆ. ಅದನ್ನು ನೋಡೋಕ್ಕೆ ಅಂತ ನಾನು ಬಂದಿದ್ದೀನಿ. ನಾವು ಬೆಳಿಗ್ಗೆ ಬೇಗ 5 ಗಂಟೆಗೆ ಅಲ್ಲಿಗೆ ಹೋಗಿದ್ದ ಕಾರಣ ನಮಗೆ ತುಂಬ ಜನ ಇರಲಿಲ್ಲ. ದೇವರ ದರ್ಶನ ಮಾಡೋಕ್ಕೆ ತುಂಬ ಸುಲಭ ಆಯಿತು, ಯಾಕೆಂದರೆ ಜನ ಇನ್ನೂ ಬರ್ತಾಯಿದ್ರು. ಅದಾದಮೇಲೆ ನಿನ್ನೆ ರಾತ್ರಿ ತುಂಬ ಕಾರ್ಯಕ್ರಮಗಳು ನಡೆದಿದ್ದರಿಂದ ಜನ ಅಲ್ಲೇ ಮಲಗಿದ್ರು. ಅಲ್ಲಿ ತುಂಬ ದೊಡ್ಡದಾಗಿ ಒಂದು ಮೈದಾನನ ಸೃಷ್ಟಿ ಮಾಡಿದರು ಊಟ ಕೊಡೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಜನ ಎಲ್ಲ ಮಲಗಿದ್ರು. ಆದರೆ ನಾವು ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆಮೇಲೆ ತುಂಬ ರಶ್ ಆಗ್ಬೋದು, ತುಂಬ ಜನ ಬರ್ಬೋದು ಅಂತ ಹೇಳಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಮಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ. ಅದನ್ನು ನೋಡಿದಷ್ಟೇ ನಮಗೆ ಖುಷಿ ಆಯಿತು. ತಿರುಪತಿಯಲ್ಲಿ ನೋಡಿದಷ್ಟೇ ಸಂತೋಷ ಆಯಿತು. ದೇವರ ದರ್ಶನ ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಬಲವಾಡಿ ಗ್ರಾಮದವರು. ಇದನ್ನು ನೋಡಿದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದು ಏನಂದರೆ, ಇಂಥ ಒಂದು ಆಚರಣೆನ ನಾನು ಮಿಸ್ ಮಾಡ್ಕೋತಾ ಇದ್ದೆ ಅಂತ. ಯಾಕೆಂದರೆ ಇದನ್ನು ನನಗೆ ಹೇಳಿದ್ದು ನಮ್ಮ ಫ್ರೆಂಡ್ ಒಬ್ಬರು, ಸ್ನೇಹಜೀವಿ ಮಂಜೇಗೌಡ ಅಂತ. ಅವರು ನನಗೆ ಹೇಳಿದ್ದು. ಅವ್ರು ಹೇಳಿದ ಮೇಲೆ ನಾನು ರಾತ್ರಿ ಹೊರಟಿದ್ದು. ರಾತ್ರಿ ಹೊರಟು ಒಂದು 3 ಅವರ್ ಜರ್ನಿ ಮಾಡಿ 140 ಕಿಲೋಮೀಟ್ರ್ ಬಂದಿದ್ದಕ್ಕೂ ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ದೇವಸ್ಥಾನದ ಒಳಭಾಗದಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಎಲ್ಲ ದೇವರುಗಳನ್ನೆಲ್ಲ ನೋಡಿ ಇಲ್ಲಿ ನೀವು ನೋಡ್ಬೋದು, ದೇವಸ್ಥಾನದ ಒಳಗಡೆನೆ ಭಕ್ತಾದಿಗಳೆಲ್ಲ ಅಲ್ಲೇ ಮಲಗಿದ್ದಾರೆ. ಅಂದರೆ ನಿನ್ನೆ ರಾತ್ರಿ ಬಂದವರು ಕಾರ್ಯಕ್ರಮಗಳನ್ನೆಲ್ಲ ನೋಡಿಕೊಂಡು, ಪೂಜೆಗಳನ್ನೆಲ್ಲ ನೋಡಿಕೊಂಡು ಅಲ್ಲೇ ಮಲಗಿದ್ದಾರೆ. ಅದಾದಮೇಲೆ ನಾವು ದೇವಸ್ಥಾನದ ಒಳಗಡೆ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊರಗಡೆ ಹೋಗೋಣ ಅಂತ ನಾವು ಹೊರಟ್ವಿ. ನನ್ನ ಮಕ್ಳಿಗೆ ಬಂದು ಅಂತಾರ ನಮ್ಮ ಇವರೇ ನಮ್ಮ ಗೆಳೆಯರು, ಸ್ನೇಹಜೀವಿ ಮಂಜೇಗೌಡ ಅಂತ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಅವ್ರ ಜೊತೆ ಮಾತಾಡಿಕೊಂಡು ನಾವು ದೇವರ ದರ್ಶನ ಮುಟ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ನಾನು ಹೊಸ್ದಾಗಿ ತೊಗೊಂಡಿದ್ದು ನನ್ನ ಡ್ರೋನ್ನ ಆರಿಸಿ ಒಂದು ವ್ಯೂ ತೊಗೊಳ್ಳೋಣ ಅಂತ ಹೇಳಿ ಮೊದಲಿಗೆ ನಮ್ಮ ತೋಪಿನ ತಿಮ್ಮಪ್ಪನ ದೇವಸ್ಥಾನದ ವ್ಯೂ ತೊಗೊಂಡೆ. ಅಲ್ಲಿಂದ ಮುಂದೆ ಕಂಪ್ಲೀಟಾಗಿ ನೀವು ಮೇಲ್ಗಡೆಯಿಂದ ನೋಡ್ಬೋದು, ಅಲ್ಲಿ ಅನ್ನ ಬೇಯಿಸ್ತಾ ಇದ್ದಾರೆ. ದೊಡ್ಡ ಕುಪ್ಪರಿಗೆಯಲ್ಲಿ ಅನ್ನ ಬೇಯಿಸ್ತಾ ಇದ್ದಾರೆ. ಅದಾದಮೇಲೆ ಊಟ ಕೊಡೋದಕ್ಕೆ ತುಂಬ ದೊಡ್ಡ ಮೈದಾನವನ್ನು ಅಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದರೆ, ಕರೆಕ್ಟಾಗಿ ಲೈನ್ ಹಾಕಿ ಆ ಲೈನಲ್ಲೇ ಜನ ಕೂರಬೇಕು, ಆ ಥರ ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಈ ಒಂದು ವ್ಯೂನ ನೀವು ಈ ವ್ಯೂ ಅಲ್ಲಿ ನೋಡ್ಬೋದು. ಇದು ನೋಡಿ ತೋಪಿನ ತಿಮ್ಮಪ್ಪನ ದೇವಸ್ಥಾನ. ಈ ಬಲಭಾಗದಲ್ಲಿ ಹೋದರೆ ನಿಮಗೆ ಅಲ್ಲೇ ಅನ್ನ ಬೇಯಿಸ್ತಾ ಇದ್ದಾರೆ. ಎಷ್ಟು ರಾಶಿ ಎಷ್ಟು ಕ್ವಿಂಟಾಲ್ ಅನ್ನ ಬೇಯಿಸಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಭಕ್ತಾದಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಈ ಸರಿ ಮಾಡಿದ್ದಾರೆ ಅಂತ ನನಗೂ ಒಂದು ವಿಷಯ ಗೊತ್ತಾಯಿತು. ನೋಡಿ, ಇದಿಷ್ಟು ಜಾಗ, ಇದು ದೇವಸ್ಥಾನದ ಮುಂಭಾಗದಲ್ಲಿನೇ ಇಲ್ಲಿ ಊಟ ಕೊಡೋದು. ಈ ಒಂದು ವಿಡಿಯೋನ, ಈ ಒಂದು ಡ್ರೋನ್ ವ್ಯೂನ ನೋಡಿ ಕಂಪ್ಲೀಟಾಗಿ. ಅದಾದಮೇಲೆ ನಾನು ನೆಕ್ಸ್ಟು ನಿಮಗೆ ತಾವರೆ ಎಲೆ ಎಲ್ಲಿ ಇಟ್ಟಿದ್ದಾರೆ, ಅದಾದಮೇಲೆ ಅನ್ನ ಎಲ್ಲ ಎಷ್ಟು ಮಾಡಿದ್ದಾರೆ, ಸಾಂಬಾರೆಲ್ಲ ಎಲ್ಲಿ ಮಾಡಿದ್ದಾರೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ.
ಅಲ್ಲಿಂದ ಒಂದು ದೊಡ್ಡ ವಿಡಿಯೋನ ತಗೊಂಡು ನಾವು ಮುಂದೆ ಹೋಗಿದ್ವಿ ಎಲ್ಲಿಗೆ ಅಂದರೆ ತಾವರೆ ಎಲೆ ಇಟ್ಟಿರೋ ಜಾಗಕ್ಕೆ. ಇದಿಷ್ಟು ತಾವರೆ ಎಲೆ ಊಟಕ್ಕೋಸ್ಕರ ತಂದಿರೋದು. ಇಷ್ಟು ಎಲೆಗಳನ್ನ ಹಳ್ಳಿ ಜನ ಎಲ್ಲ ಸೇರಿ 2 ದಿನದಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಅಂದರೆ ನಂಬಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಸಾವಿರಾರು ಭಕ್ತಾದಿಗಳಿಗೆ ತಾವರೆ ಎಲೆಯಲ್ಲಿ ಊಟ ಕೊಡಬೇಕಂದ್ರೆ ಎಷ್ಟು ತಾವರೆ ಎಲೆ ಬೇಕು. ಇದಿಷ್ಟು ತಾವರೆ ಎಲೆನ ಈ ಒಂದು ದೊಡ್ಡ ಕೊಠಡಿಯಲ್ಲಿ ಇಟ್ಟಿದ್ದಾರೆ ಪಿಂಡಿಗಳನ್ನ ಮಾಡಿ. ಅದಾದಮೇಲೆ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಅನ್ನದ ರಾಶಿ ಕಾಣುತ್ತೆ ನೋಡಿ. ಎಷ್ಟು ಕ್ವಿಂಟಾಲ್ ಅನ್ನ ಮಾಡಿ ಆಲ್ರೆಡಿ ರಾತ್ರಿಯಿಂದ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಅಲ್ಲಿ. ಯಾಕೆಂದರೆ ಬೆಳಗ್ಗೆ ಭಕ್ತಾದಿಗಳು ಬರ್ತಾರೆ. ಸುಮಾರು ನನಗೆ ಗೊತ್ತಿರೋ ವಿಷಯ ಪ್ರಕಾರ ಒಂದು 8 ಗಂಟೆಗೆ ಪ್ರಸಾದ ಹರಿಸೇವೆ ಸ್ಟಾರ್ಟ್ ಆಗುತ್ತೆ ಅಂತ. ಈ ಒಂದು ಹರಿಸೇವೆನ ಸ್ಟಾರ್ಟ್ ಮಾಡೋದಕ್ಕೆ ಭಕ್ತಾದಿಗಳು ಬರ್ತಾರೆ ಅಂತ ಇಂದಿನ ದಿನದ ರಾತ್ರಿಯಿಂದನೇ ಅನ್ನ ಎಲ್ಲ ಮಾಡಿ ಇಷ್ಟು ನೀಟಾಗಿ ಮಾಡಿದ್ದಾರೆ. ನಮ್ಮ ಕಡೆ ಎಲ್ಲ ಗೊತ್ತಿದೆ, ಹುಲ್ಲು ಹಾಕಿ ಅದ್ರ ಮೇಲೆ ಬಿಳಿ ಪಂಚೆಯನ್ನು ಹಾಕಿ ಅನ್ನನ ಇಡ್ತಾರೆ. ಸೊ ಇಲ್ಲಿ ನೋಡಿ ಅನ್ನದ ರಾಶಿನ ನೀವು ನೋಡ್ಬೋದು. ಅಲ್ಲಿಂದ ಮುಂದೆ ಬಂದರೆ ಹೊರಗಡೆ ಬಂದರೆ ಅಲ್ಲಿ ನೋಡಿ ಬಿಸಿ ಬಿಸಿ ಸಾಂಬಾರು, ಎಷ್ಟು ದಬ್ರಿಯಲ್ಲಿ ಸಾಂಬಾರು ಮಾಡಿದ್ದಾರೆ ನೋಡಿ. ಸುಮಾರು ಒಂದು 20 ರಿಂದ 25 ದಬ್ರಿಯಲ್ಲಿ ಸಾಂಬಾರನ್ನ ಮಾಡಿದ್ದಾರೆ. ಅದೆಷ್ಟು ಲೀಟ್ರು ಸಾಂಬಾರು ಆಗ್ಬೋದು ಇದು. ಅದೆಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂತ ಈ ಊರಿನ ಜನ ಭಕ್ತಾದಿಗಳಿಗೆ ಹಸಿವು ನೀಗಿಸೋದಕ್ಕೆ ಅಥವಾ ತಿಮ್ಮಪ್ಪನ ಹರಿಸೇವೆಯಲ್ಲಿ ಭಕ್ತಾದಿಗಳು ಭಾಗಿಯಾಗೋ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ, ಅನ್ನ ಪ್ರಸಾದ ನೀಡೋದಕ್ಕೆ ಎಷ್ಟು ಸಾಂಬಾರು ಮಾಡಿದ್ದಾರೆ ನೋಡಿ. ಸುಮಾರು ಒಂದು 20 ರಿಂದ 25 ದಬ್ರಿ ಸಾಂಬಾರಿದೆ ಇಲ್ಲಿ. ಇದನ್ನೆಲ್ಲ ನಿನ್ನೆ ರಾತ್ರಿಯಿಂದನೇ ಮಾಡಿದ್ದಾರೆ, ಅಂದರೆ ಶನಿವಾರ ರಾತ್ರಿಯಿಂದನೇ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಇದನ್ನು ಮಾಡಿರೋದು. ನೋಡಿ ಎಷ್ಟು ಕರಿಬೇವಿನ ಸೊಪ್ಪು, ಎಷ್ಟು ಸಾಂಬಾರು ಪದಾರ್ಥಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಎಷ್ಟು ದೊಡ್ಡ ಒಲೆ, ಒಂದೇ ಒಲೆಯಲ್ಲಿ ಎಷ್ಟು ಸೌದೆ ಒಲೆ ಊಟ ಇದು. ಅಂದರೆ ಸೌದೆಯಿಂದ ಮಾಡಿರೋದು, ಯಾವುದೇ ಗ್ಯಾಸ್ ಯೂಸ್ ಮಾಡಿಲ್ಲ ಇಲ್ಲಿ. ನೋಡಿ ಇಲ್ಲಿ ಅನ್ನ ಮಾಡ್ತಾ ಇರೋ ಜಾಗ, ಇಲ್ಲಿ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಕುಪ್ಪರ್ಗೆ ಇಟ್ಟಿದ್ದಾರೆ ನೋಡಿ. ಇದು ನಮ್ಮ ಕಬ್ಬಿನ ಆಲೆ ಮನೆಯಲ್ಲಿ ಕಬ್ಬಿನ ಬೆಲ್ಲ ಮಾಡೋದಕ್ಕೆ ಅದನ್ನ ಬಳಸ್ತಾರೆ. ಅಷ್ಟು ದೊಡ್ಡ ಕುಪ್ಪರಿಗೆಯಲ್ಲಿ ಅನ್ನ ಬೇಯಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ. ಅದರಲ್ಲೂ ಈ ಆಪಲವಾಡಿ ಗ್ರಾಮದಲ್ಲಿ ನಡೆಯುವಂಥ ಈ ಅತಿ ದೊಡ್ಡ ಹರಿಸೇವೆ, ತೋಪಿನ ತಿಮ್ಮಪ್ಪನ ಹರಿಸೇವೆ, ಇದನ್ನು ನನಗೆ ಗೊತ್ತಾದಾಗಿಂದ ಇಲ್ಲಿಗೆ ಹೋಗ್ಬೇಕಂತ ತುಂಬ ಅನ್ನಿಸ್ತಾ ಇತ್ತು. ಆದರೆ ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗಿ ಈ ದೇವರ ದರ್ಶನಕ್ಕೆ ನಾನು ಬರಬೇಕು ಅಂತ ದೇವರ ಇಚ್ಛೆ ಇತ್ತು. ಹಂಗಾಗಿ ಇಲ್ಲಿ ಈ ಒಂದು ಜಾಗಕ್ಕೆ ಬಂದು ಈ ಒಂದು ಸಂಭ್ರಮನ ಕಣ್ತುಂಬ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಸಿಕ್ತು. ನೋಡಿ ಎಷ್ಟು ಮಂಕ್ರಿಯಲ್ಲಿ ಅನ್ನನ ಬಸಿತಾ ಇದ್ದಾರೆ, ಎಷ್ಟು ಸಾಲಾಗಿ ಇಟ್ಟಿದ್ದಾರೆ. ಸುಮಾರು 30-40 ಚಿಕ್ಕ ಮಂಕ್ರಿ ಗೆರ್ಸಿ ಅಂತ ಹೇಳ್ತೀವಿ. ಆ ಗೆರ್ಸಿಗಳನ್ನ ಇಟ್ಟು ಅನ್ನನ ಬಸಿತಾ ಇದ್ದಾರೆ ನೋಡಿ. ಅನ್ನ ಬಸಿತಾ ಇದ್ದಾರೆ, ಬಿಸಿ ಬಿಸಿ ಅನ್ನ ಬಸಿತಾ ಇದ್ದಾರೆ. ಅಲ್ಲಿ ಒಂದು ರಾಶಿ ಅನ್ನ ಇದೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಅಂದರೆ ಭಕ್ತಾದಿಗಳು ಎಷ್ಟು ಜನ ಬರ್ತಾರೋ ತುಂಬ ಜನ ಬರ್ಬೋದು ಅಂತ ಹೇಳಿ ಇವಾಗ ತುಂಬನೇ ಅನ್ನ ಮಾಡ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಬಸಿಯೋದಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಬಸ್ದು ನೀರೆಲ್ಲ ಬಸ್ದ ಮೇಲೆ ತೊಗೊಂಡೋಗಿ ಅಲ್ಲಿ ಒಳಗಡೆ ಅದನ್ನು ಇಡ್ತಾರೆ ನೋಡಿ. ಇಲ್ಲಿ ಟ್ರ್ಯಾಕ್ಟ್ರಲ್ಲಿ ತುಂಬಿದ್ದಾರೆ. ಟ್ರ್ಯಾಕ್ಟ್ರಲ್ಲಿ ಏನಕ್ಕೆ ತುಂಬಿದ್ದಾರೆ ಅಂದರೆ ಇದನ್ನು ಅನ್ನ ಸಂತರ್ಪಣೆ ಮಾಡಬೇಕಾದ್ರೆ ಬೇಗ ಹೋಗಲಿ, ಬಕೆಟಲ್ಲಿ ತೊಗೊಂಡೋಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಅದನ್ನು ಅಲ್ಲಿ ಅನ್ನ ಊಟ ಬಡಿಸೋ ಜಾಗದಲ್ಲಿ ಇದನ್ನು ನಿಲ್ಲಿಸ್ಕೊಂಡು ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಅನ್ನ ಸಾಂಬಾರು ಮಾಡೋ ಜಾಗ ಎಲ್ಲ ನೋಡಿಕೊಂಡು ನಾವು ಹಾಗೆ ಸುತ್ತಾಡಿಕೊಂಡು ಒಂದು ಕಾಫಿ ಕುಡ್ಕೊಂಡು ಬಂದ್ವಿ. ದೇವರ ಮೆರವಣಿಗೆ ಬರ್ತಾ ಇದ್ವಿ.
ಮೆರವಣಿಗೆ ಮುಗಿಸ್ಕೊಂಡು ಹಾಗೆ ನಾವು ನಮ್ಮ ಸ್ನೇಹಿತರು ಮಂಜೇಗೌಡರು ಹಾಗೆ ಹೊರಟ್ವಿ. ಯಾಕೆಂದರೆ ಜನ ಆಗಲೇ ಕೂತ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾಯಿದ್ರು ಎದುರುಗಡೆ ದೇವಸ್ಥಾನದ ಮುಂಭಾಗದಲ್ಲಿ. ಯಾಕೆಂದರೆ ಪ್ರಸಾದಕ್ಕೆ ಇವಾಗ ಸುಮಾರು 6:45 ಅಷ್ಟೇ ಆಲ್ರೆಡಿ ಜನಗಳೆಲ್ಲ ಕೂತ್ಕೊಳ್ತಾಯಿದ್ರು ಮೊದಲನೇ ಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕರಣೆ ಮಾಡೋದಕ್ಕೆ. ನಾವು ಹಾಗೇನೆ ಕೂತ್ಕೊಳ್ಳೋಣ ಅಂತ ಹೋದ್ವಿ ದೇವಸ್ಥಾನದ ಮುಂಭಾಗದಲ್ಲಿ. ನೋಡಿ ಅಲ್ಲೆಲ್ಲ ಜಾಗ ಮಾಡಿದ್ದಾರೆ, ಅಂದರೆ ಒಂದು ಲೈನ್ ಮಾಡಿದ್ದಾರೆ. ಆ ಲೈನಲ್ಲೇ ಕೂತ್ಕೊಳ್ಬೇಕು. ಮಧ್ಯೆ ತುಂಬ ಜಾಗ ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಅಲ್ಲಿ ಯಾರು ಬಕೆಟಲ್ಲಿ ಇಟ್ಕೊಂಡು ಬಡ್ಸೋಕ್ಕೆ ಬರಲ್ಲ. ಯಾಕೆಂದರೆ ಅವರು ಆಟೋದಲ್ಲಿ ಎಲೆ ಕೊಡೋದಕ್ಕೆ ಬರ್ತಾರೆ. ಅದಾದಮೇಲೆ ದೊಡ್ಡ ದೊಡ್ಡ ಟ್ರಾಲಿಯಲ್ಲಿ ಅನ್ನ ಸಾಂಬಾರಾಗಿರ್ಬೋದು ತೊಗೊಂಬರೋದು. ಹಾಗಾಗಿ ತುಂಬ ಏನೇ ಅಂತಾರಲ್ಲ, ತುಂಬ ನೀಟಾಗಿ ಅದನ್ನು ಒಂದು ಜಾಗನ ಒಂದು ವಿಶಾಲವಾಗಿ ಬಡಿಸೋದಕ್ಕೆ ಬಿಟ್ಕೊಂಡಿದ್ದಾರೆ ಇಲ್ಲಿ. ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಊಟ ಮಾಡಿಸ್ಕೊಂಡು ಮಾಡಿದ್ರೆ ಅಲ್ಲ, ಒಂದು ಲೈನ್ ಸ್ಟಾರ್ಟ್ ಮಾಡ್ತಾರಲ್ಲ ಆಗ. ಎಲ್ಲ ಬಂದು ಅವರು 50 ಮೆಂಬರ್ಸ್ ರಿಸರ್ವೇಶನ್ ಮಾಡಿದ್ದಾರೆ. ಅಲ್ಲೋಡ ಅಲ್ಲಿವರೆಗೂ ಊಟದ ಪಂಕ್ತಿಗಳಲ್ಲಿ ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ನಡೆಯುವ ಮಾತಿನ ಚಕಮಕಿಗಳನ್ನು ನೋಡಿ ಹೇಗಿರುತ್ತೆ ಅಂತ. ಅವರು ತಾನೇ ಎಲ್ಲ ಕಡೆ ಆಸ್ಪತ್ರೆ ಬರೋರು ಅವ್ರು ಆ ಎಮ್ಮ ಅವಾಗ ಜಗಳ ಮಾಡ್ತಾ ಇದ್ದೆ ಇವ್ರು ಆದ್ರೂ ಒಂದು ಬಿಟ್ಟು ಇಟ್ಕೊಂಡ್ರೆ ಅವ್ರ ಮೇಲೆ ಜಗಳ. ಚೆನ್ನಾಗಿದೆಯಂತೆ, ಅವನಿಗೆ ಗೊತ್ತಿಲ್ಲಲ್ಲ ಇದೆಲ್ಲ. ಇದು ಚೆನ್ನಾಗಿದೆ ಅಂತ ಗೊತ್ತಿದ್ದು ನಮ್ಮದೇ ಮಿಸ್ಟೇಕ್. ಆಫ್ ಮಾಡಪ್ಪು ಮಾಡಬಾರ್ದದೆಲ್ಲ, ಡ್ಯಾಡ್ ಅದು ಮೆಮೊರಿ ಹೋಗುತ್ತೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ತಾವರೆ ಎಲೆಯಲ್ಲಿ ಊಟ ಕೊಡೋದಕ್ಕೂ ಮುಂಚೆ ದೇವಸ್ಥಾನದ ಮುಂಭಾಗದಲ್ಲಿ ದೇವರಿಗೆ ಎಡೆ ಸಮರ್ಪಣೆ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇದೆಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ದೇವರಿಗೆ ಎಡೆ ಇಟ್ಟಿರುವಂಥ ಜಾಗ.
ಅದಾದಮೇಲೆ ಭಕ್ತಾದಿಗಳಿಗೆಲ್ಲ ತಾವರೆ ಎಲೆಯಲ್ಲಿ ಊಟ ಕೊಡೋದು. ಸುಮಾರು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆಯ್ತು. ಕಳ್ಸ್ಕೊಡಿ. ಸಾಂಬಾರು ಆಂಧ್ರ ಸರ್ ಹಾಕೋಡಪ್ಪ. ನೋಡಿ ನೋಡಿ ಹಿಡ್ಕ ಬಾಲಲ್ಲಿ ತಾಳೆ ಕೆಟ್ಕೊಡೋಲ್ಲ. ಸಾಂಬಾರು ಈ ಥರ ಅಣ್ಣ ಬಾಣ ಇಟ್ಕೋಣ. ನೀವು ಇಟ್ಕೊಳ್ಳಿ ಇಲ್ಲಿ. ಡ್ರೈವರ್ ಸ್ಪೀಡು ಹಾಂ
ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಊಟ ಮಾಡಿದಂಥ ಭಕ್ತಾದಿಗಳು ಆ ಎಲೆಯನ್ನು ಎತ್ತೋ ಆಗಿಲ್ಲ, ಹಾಗೆ ಬಿಟ್ಟು ಹೋಗಬೇಕು. ಅದು ಒಂದು ವಿಶೇಷವಾದ ಆಚರಣೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ಏಕೆ ತೋಪಿನ ತಿಮ್ಮಪ್ಪ ಅಂತ ಹೆಸರು ಬಂತು, ತಾವರೆ ಎಲೆಯಲ್ಲಿ ಏನಕ್ಕೆ ಊಟ ಕೊಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳುವಂಥ ಆಸಕ್ತಿ ನಮಗೂ ಬರುತ್ತೆ. ಏನಕ್ಕಪ್ಪ ತೋಪಿನ ತಿಮ್ಮಪ್ಪ ಅಂತ ಹೆಸರು ಬಂತಂದರೆ ಈ ಊರಿನಲ್ಲಿ ಇಲ್ಲಿ ತುಂಬ ಮರಗಳು ಇತ್ತಂತೆ. ತುಂಬ ಮರಗಳು ಅಂದರೆ ತೋಪು ಅಂತ ಕರೀತಾರೆ. ಆ ತೋಪಿನ ಮಧ್ಯದಲ್ಲಿ ದೇವಸ್ಥಾನ ಇದ್ದುದರಿಂದ ಇದಕ್ಕೆ ತೋಪಿನ ತಿಮ್ಮಪ್ಪ ಅಂತ ಹೆಸರು ಬಂತು ಅಂತ ಹಿಸ್ಟ್ರಿಯಲ್ಲಿ ಹೇಳುತ್ತೆ. ಇತಿಹಾಸದ ಪ್ರಕಾರ ಈ ದೇವಸ್ಥಾನದ ಆಚರಣೆ 800 ವರ್ಷಗಳಿಗೆ ಹಿಂದಿನ ಇತಿಹಾಸ ಇರುವಂಥ ಈ ಒಂದು ಜಾಗ. ತಾವರೆ ಎಲೆಯಲ್ಲೇ ಪ್ರಸಾದ ಏನಕ್ಕೆ ನೀಡ್ತಾರೆ ಅಂದರೆ ಇಲ್ಲಿನ ಸ್ಥಳೀಯ ಸಂಪ್ರದಾಯದ ಪ್ರಕಾರ ಮಹಾಲಕ್ಷ್ಮೀ ದೇವಿಗೆ ತಾವರೆ ಹೂವು ಮತ್ತು ತಾವರೆ ಎಲೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಇಲ್ಲಿ ನಡೆಯುವಂಥ ಹರಿಸೇವೆಯಲ್ಲಿ ತಾವರೆ ಎಲೆಯನ್ನು ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡೋದಕ್ಕೆ ಬಳಸ್ತಾರೆ ಅನ್ನೋದು ಒಂದು ಇತಿಹಾಸ. ಈ ಒಂದು ಇತಿಹಾಸ ನಿಜವಾಗ್ಲೂ ಇವತ್ತು ಇದನ್ನು ನೋಡಿ ನಮಗಂತೂ ತುಂಬಾ ಸಂತೋಷ ಆಯಿತು. ನಮ್ಮ ಕಣ್ಣು ತುಂಬಿಕೊಂಡಂಥ ದೃಶ್ಯ ಆಬಲವಾಡಿ ತೋಪಿನ ತಿಮ್ಮಪ್ಪನ ಒಂದು ಹರಿಸೇವೆ ಒಂದು ಕಾರ್ಯಕ್ರಮ ಇದು. ನೋಡಿ ಎಷ್ಟು ಸಾವಿರಾರು ಭಕ್ತಾದಿಗಳು ಕೂತು ಊಟ ಮಾಡುವಂಥ ಜಾಗ ತೋಪಿನ ತಿಮ್ಮಪ್ಪನ ಹರಿಸೇವೆ ಆಬಲವಾಡಿ ಗ್ರಾಮದಲ್ಲಿ ನಡೆಯುತ್ತೆ. ಮತ್ತೊಂದು ವಿಷಯ ಏನಂದರೆ ಮಹಾವಿಷ್ಣು ಲಕ್ಷ್ಮೀ ದೇವಿಯನ್ನು ಒರೆಸಿಕೊಂಡು ಭೂಲೋಕಕ್ಕೆ ಬಂದು ನೆಲೆಸಿದಂಥ ಜಾಗ ಕೂಡ ಈ ಜಾಗ ಅಂತ ಕೂಡ ಇತಿಹಾಸದಲ್ಲಿ ಹೇಳುತ್ತೆ ಅನ್ನೋದನ್ನು ನಾನು ಇದು ಓದಿ ತಿಳ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಮತ್ತಷ್ಟು ವಿಚಾರಗಳು ಬೇಕು ಅಂದರೆ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ, ಈ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದೇವರ ದರ್ಶನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಆಬಲವಾಡಿ ಗ್ರಾಮದ ತೋಪಿನ ತಿಮ್ಮಪ್ಪನ ಹರಿಸೇವೆಯ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್.